ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಇವತ್ತು ಬೆಳಗ್ಗಿನಿಂದ ಎಂಥ ವ್ಲಾಗ್ ಮಾಡಲಿಲ್ಲ, ಮಧ್ಯಾಹ್ನ ಊಟದ್ದೊಂದು ವಿಡಿಯೋ ಮಾಡಿದ್ದೇನೆ. ಇವತ್ತು ಮಧ್ಯಾಹ್ನ ನಮಗೆ ವಿಟಮಿನ್ ಸೊಪ್ಪು ಅಥವಾ ಚಕ್ರಮಣಿ ಸೊಪ್ಪು ಅಂತೆಲ್ಲ ಹೇಳ್ತಾರಲ್ಲ, ಅದರದ್ದು ಪಲ್ಯ ಮಾಡಿದ್ದಾರೆ ಅಮ್ಮ. ಹಾಗೆ ಅದನ್ನು ನಿಮಗೆ ಈ ವಿಡಿಯೋ ಕ್ಲಿಪ್ಪಿಂಗಲ್ಲಿ ಹಾಕ್ತೇನೆ ನೋಡಿ. ಹಾಗೆ ನಮ್ಮ ತೋಟದಲ್ಲಿ ವಿಟಮಿನ್ ಸೊಪ್ಪು ಇತ್ತು, ಹಾಗೆ ಅಪ್ಪ ಮತ್ತು ಅಮ್ಮ ಹೋಗಿದ್ದಾಗ ತೆಕ್ಕೊಂಡು ಬಂದದ್ದು. ವಿಡಿಯೋ ಅಮ್ಮ ಮಾಡಿದ್ದಾಯ್ತು ನನಗೆ ಯೂಟ್ಯೂಬಿಗೆ ಹಾಕಲಿಕ್ಕೆ ಅಂತ. ಹಾಗೆ ಇದು ಪಲ್ಯ, ಇದಕ್ಕೆ ಹಲಸಿನ ಬೀಜ ಬರ್ತದಲ್ಲ ಅದು ಕೂಡ ಹಾಕಬೇಕು, ತುಂಬ ಒಳ್ಳೆಯದಾಗ್ತದೆ ರುಚಿ. ವಿಟಮಿನ್ ಸೊಪ್ಪು ಮತ್ತು ಹಲಸಿನ ಬೀಜ ಹಾಕಿದ ಪಲ್ಯ ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದಂತೆ ಇದು. ಹಾಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಪಲ್ಯ ಸೇರಿಸಿ ಅದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕಬೇಕು ಅನ್ನಕ್ಕೆ. ಟೇಸ್ಟ್ ತುಂಬ ಒಳ್ಳೆದಿರ್ತದೆ. ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಹಾಗೆ ಆಗ ಮಲ್ಲಿ ಮೆಸೇಜ್ ಹಾಕಿದ್ಲು, ಮೇಲೆ ಟ್ಯಾಂಕಿ ಹತ್ರ ಹೋಗುವಂತ, ಅಲ್ಲಿ ನಮ್ಮ ಕೇಂದ್ರ ಸರ್ಕಾರದೊಂದು ಟ್ಯಾಂಕಿ ಆಗ್ತಾ ಉಂಟಲ್ಲ ಅಲ್ಲಿ, ಅದೆಲ್ಲ ಕೆಲಸ ಎಲ್ಲ ಮುಗ್ದಿದಂತೆ. ಹಾಗೆ ಎತ್ತರಕ್ಕೆ ಈಗ ಹೋಗಿ ನೋಡ್ಬೋದು ಅಂತೆಲ್ಲ ಹೇಳ್ತಾ ಇದ್ಲು. ಹಾಗೆ ಹೋಗುವ ಅಂತ ಇದ್ದೇವೆ. ಹಾಗೆ ಅಪ್ಪ ಹೇಳಿದ್ರು ಇಲ್ಲಿ JCB ಎಲ್ಲ ಹೋಗಿದೆ, ಅಲ್ಲಿ ಇನ್ನೂ ಕೂಡ ಸ್ವಲ್ಪ ಕೆಲಸ ಉಂಟು ಕಾಣ್ತದೆ ಅಂತ ಹೇಳಿದರು. ಹಾಗೆ ಯಾರಾದ್ರೂ ಇದ್ದರೆ ಹೋಗೋದಿಲ್ಲ, ಅಲ್ಲಿ ತನಕ ಹೋಗಿ ನೋಡಿ ಬರ್ತೇವೆ. ಈಗ ಮಲ್ಲಿಯನ್ನು ಕೂಡ ಕರಿಬೇಕು, ಅವಳು ಎಲ್ಲಿದ್ದಾಳೆ ಗೊತ್ತಿಲ್ಲ. ನೋಡಿ ಇಲ್ಲಿ JCB ಹೋಗಿದೆ, ಮಾರ್ಗ ಹೇಗಾಗಿದೆ ನೋಡಿ ಅಂತೆ. ಇದು ಇಲ್ಲೆಲ್ಲ ಒಂದು ಆಗಿದೆ ನೋಡಿ ಅಂತೆ, ಹಂದಿ ಮಾರ್ಗದಲ್ಲಿ ಎಲ್ಲ ನಾನು ತೋರಿಸಿದ್ದೆ ನಿಮಗೆ, ಗಮಿಗೆ ಹೋಗೋ ಮಾರ್ಗದಲ್ಲಿ ಎಲ್ಲ ಹೇಗೆ ಮಾಡಿತ್ತಂತ, ಹಾಗೆ ಆಗಿದೆ. ಈ ಕಡೆ ಪೂರ್ತಿ ಮಾರ್ಗವೇ ಅಲ್ಲೋಲ ಕಲ್ಲೋಲ ಆಗಿದೆ. ಇದು ಮಾತ್ರ ನಮ್ಮ ಮನೆಗೆ ಹೋಗೋದಲ್ಲ, ನಮ್ಮ ಮನೆಗೆ ಅಲ್ಲಿ ಹಾಗೆ ಹೋಗೋದು. ಇದಿಲ್ಲಿ ಇನ್ನು ಮೇಲೆ ಹೋಗುವವರಿಗೆ ಇರುವ ದಾರಿ. ಮೇಲೆ ಅಂತ ಹೇಳಿದರೆ ಸ್ವಲ್ಪ ಮಲ್ಲಿಯವರ ಮನೆ ಸೈಡ್ ಬರ್ತದೆ ಇದು ರೋಡು, ನಮ್ಮದು ಸ್ವಲ್ಪ ಆಚೆ. ನೋಡಿ ಇಲ್ಲಿಂದ ಬರ್ತಾ ಇದ್ದಾಳೆ, ಅಲ್ಪ JCB ಬೀಜ. ನಾವಿಬ್ರು ಹೋಗ್ತಾ ಇದ್ದೇವೆ. 99% ಹೋಗ್ಲಿಕ್ಕಿಲ್ಲ ಅಂತ ಆಗ್ತದೆ ನನಗೆಲ್ಲ, ಅಲ್ಲಿ ಇದ್ದಾರೆ ಅಂತ ನಿಂಗೆ ಸರಿ ಹೋಗುದಿಲ್ಲ. ಇವಳ ತಂಗಿಯನ್ನು ನೋಡದೆ ಯಾವ ಕಾಲ ಆಯ್ತೇನೋ ನೀವೆಲ್ಲ ವ್ಲಾಗಲ್ಲಿ. ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಎಂತಂತೆ ಅಲ್ಲಿಯೇ ಸಿಗ್ತಾಳ? ನಿಂಗೆ ಸರಿ ಆಪು ಸ್ವಲ್ಪ ಪೂರ ಇತ್ತು. ಇದ್ರ ಹೆಸರು ಎಂತ ಈ ನಾಯಿದ್ದು? ತುಮ್ಮಣ್ಣ ಅಂತೆ. ಮತ್ತೆ ಇದೊಂದು ಚೆಲುವಿ ರಾಣಿ. ತುಮ್ಮಣ್ಣ ಅಂದ್ರೆ ಎಂತ ಅರ್ಥ? ಯಾರಿಟ್ಟದ್ದು? ನಿಮಗೆ ನೆನಪುಂಟ ಅವತ್ತು ಅಬ್ಳುಕ್ಕ ಹಣ್ಣು ಕೊಯ್ಲಿಕ್ಕೆ ಅಂತ ಬಂದದಿದೆ ದಾರಿಯಲ್ಲಿ. ಇಲ್ಲಿ ಒಂದು ಮರ ಉಂಟಲ್ಲಿ. ಆಗ ಎಂತ ಮಳೆ ಮಧ್ಯಾಹ್ನ. ನಿಮಗೆ ಚೆಲುವಿಯನ್ನು ತೋರಿಸ್ತೇನೆ ಆಯ್ತಾ? ಹೋಯ್ತು ಮುಂದೆ ನೋಡಿ, ಚೆಲುವಿ ನೀರು ಕುಡಿತಾ ಉಂಟು. ಚೆಲುವಿ ಅದಕ್ಕೆ ಯಾರು ಬೊಟ್ಟಿಟ್ಟದ್ದು? ಬರ್ತ್ ಬೊಟ್ಟು ಇದರಲ್ಲಿ ಹಣೆಯಲ್ಲಿ. ತುಮ್ಮಣ್ಣ ಚೀ ಯಪ್ಪ, ನೀರು ರಟ್ಟಿಸಿಕೊಂಡೇ ಹೋಗುದಲ್ಲ. ಇಲ್ಲೆಲ್ಲ ಕಾಡು ನೋಡಿ. ಮಳೆ ಬಂದ್ರೆ ನಮ್ಮ ಕತೆ ಎಲ್ಲಿ ನಿಲ್ಲುದು? ಮಳೆ ಬಂದ್ರೆ ಟ್ಯಾಂಕಿಯಲ್ಲಿ ನಿಲ್ಲಬೇಕಷ್ಟೆ. ಇಲ್ಲೆಲ್ಲ ಕಾಡು. ಇಲ್ಲೀಗ ಕೆಸರು ಗದ್ದೆಯ ಹಾಗೆ ಆಗಿದೆ ಆಯ್ತಾ. ಆಟಿಯಲ್ಲಿ ಎಲ್ಲ ನಮ್ಮ ಕಡೆ ಆಟಿಯ ಇದ್ರ ಎಂತ ಗದ್ದೆ ಎಲ್ಲ ಉಂಟಲ್ಲ, ಎಂತದ್ರದ್ದು ಭತ್ತದ್ದು ಬೇಸಾಯ ಎಲ್ಲ ಮಾಡುವ ಓ ದೇವರೇ, ಇಲ್ಲಿ ಹೇಗೆ ಹೋಗುದು ನಾವು? ನಾಯಿಗಳು ಹೇಗೆ ಪಚ ಹೋಗ್ತಾ ಉಂಟು ನೋಡಿ. ಈ ನಿಜ ಇಲ್ಲಿಂದ ಹೋಗುದೀಗ ಗೊತ್ತಿಲ್ಲ. ಅಕ್ಕ ಮಳೆ ಬಂತು, ನಾವು ಕೆಸರಲ್ಲಿ ಬಾಕಿ ಆಗಿದ್ದೇವೆ ಗೊತ್ತುಂಟಿ. ಕಾಲಿಗೆಲ್ಲ ಕೆಸರು. ಅವಳು ಮಳೆ ಬರ್ತಾ ಉಂಟು, ಕೆಸರಲ್ಲಿ ಹೇಗೆ ಹೋಗುದು ಗೊತ್ತಾಗ್ತಾ ಇಲ್ಲ. ಅರ್ಧ ತನಕ ಬಂದೇವೆ, ಇನ್ನರ್ಧ ಉಂಟು ಹೋಗ್ಲಿಕ್ಕೆ, ದಾರಿಯೇ ಇಲ್ಲ. ಇಲ್ಲಿ ಸರಿ ಉಂಟಾ? ಇಲ್ಲ, ದೊಡ್ಡ ಸೌಂಡ್ ಕೇಳ್ತಾ ಉಂಟು ಮಳೆ ಇದ್ದು. ಎಂತ ಮಾಡ್ಬೇಕು ಗೊತ್ತಿಲ್ಲ. ಈ ಸೈಡಿಗೆ ಬಾ.
ಅರ್ಧ ಬದುಕಿದೆವು. ನನ್ನ ಕಾಲು ನೋಡು, ಮಳೆ ಬಂತು. ಮಳೆ ಬಂತು ನೋಡಿ. ಆ ಮಾರ್ಗ ನೋಡುವಷ್ಟು ಒಳ್ಳೇದಿಲ್ಲ ಆಯ್ತಾ, ಇಡೀ ಹಾಳಾಗಿದೆ. ಇಡೀ ಹಾಳಾಗಿದೆ ನೋಡಿ ಅಂತೆ. ವಾವ್, ಎಷ್ಟು ಎತ್ತರ ಉಂಟು ನೋಡಿ. ಮೆಟ್ಟಿಲು ಉಂಟು, ಹೋಗ್ಬಹುದು. ವಾವ್, ನಮ್ಮ ಪೇಟೆಯಲ್ಲಿ ಎಷ್ಟು ಚಂದ ಕಾಣ್ತದೆ ಅಲ್ಲ ಇಲ್ಲಿ. ಹಾಗೆ ಈ ಮನೆ ಮಲ್ಲಿಯ ಚಿಕ್ಕಪ್ಪನ ಮನೆ ಆಯ್ತಾ. ನಮ್ಮ ಈ ಟ್ಯಾಂಕ್ ಇರೋದು ಇವರ ಮನೆ ತುಂಬ ಹತ್ತಿರಕ್ಕೆ. ಜೋರು ಮಳೆ ಗೆ ತೋರಿಸ್ತದೆ ನೋಡಿ. ಈ ಮೆಟ್ಟಿಲಿಂದ ಹೀಗೆ ಹೋಗಿ, ಇಲ್ಲಿಂದ ನಂತರ ಇಲ್ಲಿ ತನಕ ಮಾತ್ರ ಇರುದು. ಇಲ್ಲಿಂದ ಮೇಲೆ ಟ್ಯಾಂಕ್ ಉಂಟಲ್ಲ, ಅಲ್ಲಿಗೆ ಎಂತ ಮೆಟ್ಟಿಲಿನ ವ್ಯವಸ್ಥೆ ಈಗ ಸದ್ಯಕ್ಕೆ ಮಾಡಲಿಲ್ಲ. ಎಂತ ಮಾಡ್ತಾರೆ ಗೊತ್ತಿಲ್ಲ. ಹಾಗೆ ನಾನು ಮತ್ತೆ ಮಲ್ಲಿ ಅಲ್ಲಿ ತನಕ ಹೋಗಬೇಕು ಅಂತ ಇದ್ದೇವೆ. ಕಳೆದ ಸಲ ಬಂದಾಗ ಅಲ್ಲಿಗೆ ಹೋಗಿದ್ದೆವು. ಮಲ್ಲಿ ಅಮ್ಮ ಮತ್ತೆ ತಂಗಿಯರು ಎಲ್ಲ ಇದ್ರಲ್ಲ, ಆಗ ಅಲ್ಲಿಗೆ ಹೋಗಿದ್ದೆವು. ಹೀಗೆಲ್ಲ ಸುತ್ತು ಹಾಕಿ ಹೋಗಬೇಕು. ಆದರೆ ಮಳೆ ಬರ್ತಾ ಉಂಟು. ನಾನು ಮತ್ತೆ ಇಲ್ಲಿ ಇವಳು ಹೋಗ್ತಾ ಇದ್ದೇವೆ ನೋಡಿ. ಅಲ್ಲಿ ಮಲ್ಲಿಯ ತಂಗಿ ಅಲ್ಲಿದ್ದಾಳೆ, ಅವಳು ಬರೋದಿಲ್ಲಂತೆ. ಹಾಗೆ ಮಲ್ಲಿಯ ಅಕ್ಕ ಒಬ್ಬಳಿದ್ದಾಳೆ, ಅವಳು ಈ ಮನೆಯವಳು. ಅವಳು ಬರ್ತೇನೆ ಹೇಳಿದ್ಲು. ಶಿವದೇವರೇ, ಇಡೀ ಹಾಳಾಗಿದೆ. ನಾವು ಜಾರಿ ಬಿದ್ದರೆ ಉಂಟಲ್ಲ, ಅಲ್ಲಿ ಮೆಟ್ಟಿಲಾದ್ರೂ ಹತ್ತಬಹುದು, ಈ ಕೆಸರನ್ನು ದಾಟ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಕೈಯಿಂದ. ನರಕ್ಕಾಗಿದೆ ಇಡೀ ಅಲ್ಲವಾ. ಅರ್ಧದಲ್ಲಿ ಬಾಕಿ ಯಾರು, ಹೇಗೆ ಹೋಗುದು ಇಲ್ಲಿಂದ ಅಲ್ಲಿಗೆ? ಇವಳದ್ದು ನೋಡಿ ಕಾಲು ಹೇಗಾಗಿದೆ ಅಂತ ನೋಡಿ. ಇಲ್ಲಿ ಇದರ ಆ ಬದಿ ಈ ಬದಿಯೆಲ್ಲ ಎಂತ ಬ್ಯಾಲೆನ್ಸ್ ಮಾಡಲಿಕ್ಕೆ ಹಿಡ್ಕೊಳ್ಳಿಕ್ಕೆ ಅಂತ ಇಲ್ಲ. ಆದರೆ ನಾವು ತುಂಬ ಜಾಗ್ರತೆಯಿಂದ ಹೋಗ್ತೇವೆ. ಯಾರು ಕೂಡ ಭಯ ಪಡಬೇಡಿ ಆಯಿತಾ. ಇಬ್ಬರೇ ಹೋಗ್ತಿದ್ದಾರೆ ಹಾಗೆ ಹೀಗೆಲ್ಲ ಅಂತ ಈ ಬದಿಯಿಂದ ಹೋಗ್ತೇವೆ. ಎಂತ ನಿಮಗೆ ಕಾಣುವಷ್ಟು ಸಪುರ ಕೂಡ ಇಲ್ಲ, ಸ್ವಲ್ಪ ಅಗಲಾಗಿ ಉಂಟು ಮೆಟ್ಟಿಲು ನೋಡಲಿಕ್ಕೆ. ನೋಡ ಎಷ್ಟು ಆಗ್ತದೆ ಅಷ್ಟು ಹೋಗ್ತೇವೆ. ಆಚೆ ಈಚೆ ನೋಡಿ ಎಲ್ಲ ಹತ್ತಬೇಡ, ಮೆಟ್ಟಿಲು ನೋಡಿಕೊಂಡು ಹತ್ತು ಫಸ್ಟ್ ಆಯಿತಾ. ಮತ್ತೆ ಸೈಡ್ ಹೋಗ್ಬೇಡ. ನಮ್ಮ ಇದು ನಮ್ಮ ಪೇಟೆ ನೋಡಿ. ವಾವ್, ಹೇಗೆ ಉಂಟ ನಮ್ಮ ಪೇಟೆ ಇಲ್ಲಿಂದಲೇ. ಸೂಪರ್ ಉಂಟಲ್ಲ. ಎಷ್ಟು ಚಂದ ನೋಡಿ ಅಂತ. ಇಲ್ಲಿಂದ ನೋಡ್ಲಿಕ್ಕೆ ಖುಷಿ ಆಗ್ತದೆ. ಮೇಲೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿಂದ ಅಲ್ಲಿ ನೋಡಿ ಪ್ರಪಾತದ ಹಾಗೆ ಉಂಟು. ಅಂದರೆ ಇದರಿಂದ ಕೆಳಗೆ ಇಡೀ ಇಳಿಜಾರ ಆಯ್ತಾ. ಆಗ ಇನ್ನೂ ಕೂಡ ತುಂಬ ಗುಂಡಿ ಕೆಳಗೆ ಕಾಣ್ತದೆ. ಆದರೆ ಅವತ್ತಿನಷ್ಟು ಹೆದರಿಕೆ ಇಲ್ಲ ಇದು. ಯಾಕೆ ಕಳೆದ ಸಲ ಬರುವಾಗ ಒಂಥರ ಬೀಳ್ತೇವೆ ಅಂತ ಆಗ್ತಿತ್ತು. ಈ ಸಲ ಅಷ್ಟೇ ಅಂತ ಅನಿಸೋದಿಲ್ಲ. ಇವಳ ಚಿಕ್ಕಪ್ಪನವರ ತೋಟ ಇದು. ಹಾಗೆ ಇಲ್ಲಿ ಇಡೀ ಕಾಡು, ಅಲ್ಲಿ ಪೇಟೆ. ನನಗೆ ಎಂತಗನೆ ಕಡ್ದು ಗೊತ್ತುಂಟ, ಮಳೆ ಬರ್ತಾ ಉಂಟು. ನಾವಿಲ್ಲಿ ನಿಲ್ಬೇಕಷ್ಟೇ ಮಳೆ ಬಂದ್ರೆ. ಇಲ್ಲ, ಫೋನು ಒದ್ದೆ ಆಗುದಿಲ್ಲ ಅಲ್ಲ. ನಮಗೆ ಹೀಗೆ ಹತ್ತಿ ಒಂದು ಆಸಕ್ತಿ ಅಲ್ವಾ. ಆದರೆ ಇಲ್ಲಿ ಕೆಲಸ ಮಾಡುವವರಿದ್ರಲ್ಲ, ಅವರು ಇಡೀ ಎಷ್ಟು ಸುಮಾರು ತಿಂಗಳುಗಳ ಕಾಲ ಇಲ್ಲಿ ಕೆಲಸ ಮಾಡಿದ್ದಾರೆ ಆಯಿತಾ. ಎಂಥ ಒಂದು ಅವರ ಡೆಡಿಕೇಶನ್. ವಾವ್, ಇಲ್ಲಿ ನೋಡ ಎಷ್ಟು ಚಂದ ಕಾಣ್ತದೆ. ಇದು ನಮ್ಮ ಕಾಡು. ನೋಡಿ, ಇಲ್ಲಿಗೆ ಕೊನೆಯಾಗಿದೆ. ಇಲ್ಲಿ ಇವರ ಮನೆ ಉಂಟು. ಹಾಗೆ ಆ ದಾರಿಯಲ್ಲಿ ಹೋಗಿ ನಮ್ಮ ಮನೆಗೆ ಹೋಗುದು. ವಾವ್, ಇಲ್ಲಿ ಟ್ಯಾಂಕ್ ಆಯ್ತು. ಇದು ಇಲ್ಲಿ ಮಲ್ಲಿ ಇದ್ದಾಳೆ. ಅಲ್ಲಿ ಮಲ್ಲಿಯ ತಂಗಿ ಮತ್ತೆ ಅಕ್ಕ ಇದ್ದಾಳೆ. ಮಳೆ ಬರ್ತಾ ನಾವೇನಿಲ್ವಾ ನಮ್ಮ ಕಾಡಿನ ಮೇಲೆ, ಅಂದರೆ ತುಂಬ ಎತ್ತರದ ಭಾಗದಲ್ಲಿ ನಿಂತಿದ್ದೇವೆ. ಅಲ್ಲೆಲ್ಲ ನಮ್ಮ ಕಾಡು ಉಂಟು. ಎದುರೇ ಇಡೀ ಪೇಟೆ ಎಲ್ಲ ಕಾಣ್ತಾ ಉಂಟು. ಇದರಲ್ಲಿ ತುಂಬ ಆಸಕ್ತಿ ಮತ್ತೆ ಇನ್ನೂ ಕೂಡ ಥ್ರಿಲ್ ಆಗಿರೋದೆಂತ ಅಂತ ಹೇಳಿದ್ರೆ ಮಳೆ ಬರ್ಲಿಕ್ಕೆ ಪ್ರಾರಂಭವಾಗಿದೆ. ಅಲ್ಲಿ ಮೇಲೆ ಕಾರ್ ಮೋಡ ಕಾಣ್ತಾ ಉಂಟು. ಕೆಳಗೆ ನಮ್ಮ
ಎಂತ ಒಂದು ಸೀನರಿ ನೋಡಿ ಅಂತೆ. ಮಾತ್ರ ಪತ್ತನೇ ಕುಡಿಸ್ತೇನೆ. ವಾವ್, ಮಳೆ ಬರುವಾಗ ಎಷ್ಟು ಚಂದ ಕಾಣ್ತದೆ. ಹೇಗೆ ಆಗ್ತಾ ಉಂಟು? ಖುಷಿ ಆಗ್ತಾ ಉಂಟಲ್ಲ? ಸೂಪರ್ ಅಲ್ಲ? ಅವಳ ತಂಗಿ ಅಲ್ಲಿ ಅರ್ಧದಲ್ಲೇ ಬಾಕಿ ಆಗಿದ್ದಾಳೆ. ಅವಳಿಗೆ ಭಯ ಆಗ್ತದಂತೆ. ನೋಡಿ, ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ನಿರ್ಮಾಣ ಆಗ್ತಾ ಇರುವಂತಹ ಟ್ಯಾಂಕ್ನ ತುತ್ತ ತುದಿಯಲ್ಲಿ ನಿಂತುಕೊಂಡು ನಾವು ಇಡೀ ಪರಿಸರವನ್ನು ನೋಡ್ತಾ ಇದ್ದೇವೆ. ನೋಡ್ತಾ ಇದ್ದ ಹಾಗೆ ಮಂಜು ಕವಿದು ನಮ್ಮ ದೂರದಲ್ಲಿ ಕಾಣ್ತಾ ಇರುವ ಪೇಟೆ ಆಗಿರಬಹುದು, ದೂರದಲ್ಲಿ ಕಾಣ್ತಾ ಇರುವ ಕಾಡು ಆಗಿರಬಹುದು, ಎಲ್ಲ ಮಂಜಿನಿಂದ ಮುತ್ತಿಕೊಂಡುಂಟು. ನಿಮಗೆ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ, ಆಯಿತಾ? ನಾವು ಬರುವಾಗ ಹೇಗೆ ಇತ್ತು ನೋಡಿ, ಈಗ ಹೇಗೆ ಆಯಿತು. ಇಡೀ ಮಂಜು ಮುಸುಕಿಕೊಂಡಿದೆ ಮಳೆ ಬರುವಾಗ. ನೋಡಿ, ಮಲ್ಯ ತಂಗಿ ಆಲ್ರೆಡಿ ಕೆಳಗೆ ರೀಚ್ ಆಗಿದ್ದಾಳೆ. ಇಲ್ಲಿ ನೋಡಿ ನಮ್ಮ ಜೊತೆ ಯಾರು ಬಂದಿದ್ದಾರೆ ಅಂತ. ನಾಯಿ ನೋಡಿ ಎಷ್ಟು ಮೇಲೆ ಬಂದಿದೆ ಅಂತ. ಈಗ ಅದಕ್ಕೆ ಭಯ ಆಗ್ತಾ ಉಂಟಾ ಅಂತ. ಟುಮ್ಮಣ್ಣನು ಇದು. ಈಗ ಮಂಜು ಎಲ್ಲ ಹೋಗ್ತಾ ಉಂಟಲ್ಲಿ, ದೂರದಲ್ಲಿ ಕಾಣ್ತಾ ಉಂಟಲ್ಲ ನಿಮಗೆ, ಅಲ್ಲಿಗೆ ತಲುಪಿತು. ನೋಡಿ ಈಗ ಎಷ್ಟು ಕ್ಲಿಯರ್ ಆಯ್ತು, ಆಗ ಹೇಗೆ ಇತ್ತು ಅಂತ. ಇಲ್ಲಿ ಈ ಜಾಗದಲ್ಲಿ ಸ್ವಲ್ಪ ಮಳೆ ಬರ್ತಾ ಉಂಟು ಇನ್ನು ಕೂಡ. ಜಾಗೃತಿ. ನಾವು ಇಲ್ಲಿ ಬಂದು ಹತ್ರ ಅರ್ಧ ಗಂಟೆ ಆಯ್ತಾ ಅಂತ ಗೊತ್ತಿಲ್ಲ ನಮಗೆ. ಮಾತ್ರ ಇಲ್ಲಿಯ ಒಂದು ವಾತಾವರಣ ಎಷ್ಟು ಚಂದ ಉಂಟು. 2 ಸಲ ಮಳೆ ಬಂದು ಹೋಯಿತು. ಮಂಜು ಎಲ್ಲ ಬರುದು ಹೋಗುದು ಹಾಗೆ ಆಗ್ತಾ ಉಂಟು. ಮತ್ತೊಂದೊಂದು ಕೆಲವು ಮನೆಗಳಲ್ಲಿ ಎಲ್ಲ ಹೊಗೆ ಹೋಗ್ತಾ ಉಂಟು. ಈ ಸಮಯಕ್ಕೆ ನಮ್ಮ ಕಡೆ ಎಲ್ಲ ಸಂಜೆ ಸ್ನಾನ ಮಾಡಲಿಕ್ಕೆ ಬಿಸಿ ನೀರು ಹಂಡೆ ಒಲೆಗೆ ಬೆಂಕಿ ಹಾಕುವ ಒಂದು ಪದ್ಧತಿ ಅಲ್ವಾ, ನಮ್ಮ ಕಡೆ ಎಲ್ಲ ಇರ್ತದಲ್ವಾ. ಹಾಗೆ ಕೆಲವೊಂದು ಮನೆಗಳಲ್ಲಿ ಎಲ್ಲ ಹೊಗೆ ಹೋಗ್ತಾ ಉಂಟು. ತೋರಿಸ್ತೇನೆ ನಾನು ನಿಮಗೆ, ತುಂಬ ಚಂದ ಕಾಣ್ತದೆ. ಇಲ್ಲಿ ಉಂಟು, ಅಲ್ಲಿ 1-2 ಕಡೆ ಹೋಗ್ತಾ ಉಂಟು ಹೊಗೆ, ಅಲ್ಲೊಂದೆರಡು ಕಡೆ, ಇಲ್ಲಿ ಒಂದು ಕಡೆ. ಕೆಲವೆಲ್ಲ ಹೀಗೆ ಮಂಜು ಮುಸುಕಿದ ವಾತಾವರಣ ಉಂಟಲ್ಲ, ಮಂಜು ಕಾಣುದು. ಕೆಲವೆಲ್ಲ ಹೋಗಿ. ಈಗ ತುಂಬಾ ಬೇಸರದ ಪಾರ್ಟ್, ನಾವು ಹೋಗ್ತಾ ಇದ್ದೇವೆ. ಹೋಗುವಾಗ ಸ್ವಲ್ಪ ಜಾಗ್ರತೆ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಕಬ್ಬಿಣದ್ದು ಸರಳೆಲ್ಲ ಇಟ್ಟಿದ್ದಾರೆ. ಮತ್ತೆ ಮಳೆಗೆ ಕಾದು ಮಳೆ ಬರಲಿಲ್ಲ. 2 ಸಲ ಬಂದದ್ದು ನಮಗೆ ಸಾಕಾಗ್ಲಿಲ್ಲ. ತುಂಬಾ ಇನ್ನೊಂದು ಇಂಪಾರ್ಟೆಂಟ್ ಸಂಗತಿ ಅಂತ ಹೇಳಿದ್ರೆ, ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ. ಎಷ್ಟು ಗೊತ್ತುಂಟ, ಫೋನಲ್ಲಿ ಈಗ ಇರೋದು 9% ಇರೋದು. ನನ್ನದು ಫೋನ್ ಯಾವತ್ತೂ ಕೂಡ ತುಂಬ ಕಡಿಮೆಯಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ. ನನಗೆ ಎಷ್ಟಾದರೂ ಒಂದು 50% ಮೇಲೆ, ಜಾಸ್ತಿ ಅಂದರೆ 30-40 ಅದರಿಂದ ಮೇಲೆ ಇರಬೇಕು. ಇಲ್ಲದಿದ್ದರೆ ಚಾರ್ಜ್ ಇಲ್ಲ ಅಂತ ಹಾಗೆ ಆಗ್ತದೆ. ಹಾಗಾಗಿ ನೋಡುವ, ಕೆಳಗೆ ಇಳಿದ ನಂತರ ಚಾರ್ಜ್ ತುಂಬ ಕಡಿಮೆ ಆದರೆ ಸೀದಾ ಮನೆಗೆ ಹೋಗೋದು. ವಿಡಿಯೋ ಎಲ್ಲ ಅಂತ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ನಾನು ಕೆಲಸ ಮಾಡುವಾಗ ಚಾರ್ಜಿಗೆ ಇಡಲಿಕ್ಕೆ ಮರ್ತೋಯ್ತು. ಫೋನನ್ನು ಹಾಗೆ ಸೈಡಲ್ಲಿ ಇಟ್ಟು ಬಿಟ್ಟಿದ್ದೆ. ಹತ್ತುವಾಗ ಅಷ್ಟೆಂತ ಕಷ್ಟ ಅಂತ ಅನಿಸೋದಿಲ್ಲ. ಇಳಿವಾಗ ಹೀಗೆ ನೋಡಿಕೊಂಡು ಜಾಗ್ರತೆಯಲ್ಲಿ ಇಳಿಬೇಕು, ಆಚೆ ಈಚೆ ಎಲ್ಲ ನೋಡಿಕೊಂಡಲ್ವಾ. ಹಾಗೆ ನಾನು ಇಲ್ಲಿಂದ ಇಳಿದ ನಂತರ ನಿಮಗೆ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲ, ಮತ್ತೆ ಸಿಗುವಲ್ಲ. ಈಗ ಕೆಳಗೆ ಇಳಿತಾ ಬಂದೆವು. ನಾವೆಲ್ಲಿದ್ದೆವು ಗೊತ್ತುಂಟಾ? ಇಲ್ಲಿ ನಿಂತುಕೊಂಡಿದ್ದೆವು. ನೋಡಿದಕ್ಕೆ ತಡೆಗೋಡೆಲ್ಲ ಎಂತ ಇಲ್ಲ, ಆದರೆ ತುಂಬ ಈ ಕಡೆಗೆಲ್ಲ ಬರಲಿಲ್ಲ. ನಾವು ಒಂದು ಸ್ವಲ್ಪ ಅಲ್ಲಿ ನಿಂತಿದ್ದೆವು, ಈ ಗೋಡೆಗೆ ಆಧಾರವಾಗಿ ನಿಂತುಕೊಂಡಿದ್ದೆವು. ಇಲ್ಲಿ ನಿಂತಿದ್ದೆವು ಈ ಜಾಗದಲ್ಲಿ. ಅಲ್ಲಿಂದ ಇಳಿದು ಹೋಗುದು. ಅವನು ಇವಳ ತಮ್ಮ ತೀರ್ತು. ಹಾಯ್. ಹಾಗೆ ನಾವೀಗ ಬೇರೆ ದಾರಿಯಲ್ಲಿ ಬರ್ತಾ ಇದ್ದೇವೆ. ಬೇರೆ ಅಂತ ಹೇಳಿದ್ರೆ ಅಲ್ಲಿ ಮಾರ್ಗದಲ್ಲಿ ಹೋದದ್ದಲ್ಲ, ಈಗ ಇವರ ತೋಟದ ಹತ್ರ ಬಂದದ್ದು. ಇವರ ಮನೆ ಹತ್ರದಿಂದಾಗಿ ಹೋಗುದೀಗ. ಅಲ್ಲಿ ಆ ಕೆಸರಲ್ಲಿ ಆಗ್ಲಿಕ್ಕಿಲ್ಲ ನಮ್ಮಿಂದಂತ. ಇಲ್ಲಿ ನೀರೆಲ್ಲ ತುಂಬ ಚಂದ ಕಾಣ್ತದೆ, ತೋರಿಸ್ತೇನೆ.
ಎಷ್ಟು ಶುದ್ಧ ನೀರು ತೋರಿಸ್ತಾನೆ ನಿಮಗೀಗ ನೋಡಿ. ಎಷ್ಟು ಪರಿಶುದ್ಧವಾಗಿರುವಂತಹ ನೀರು ಅಂತ ನಿಮಗೆ ಕಾಣ್ತಾ ಇರಬಹುದು ಇಲ್ಲಿ. ಇದು ಮಲ್ಲಿಯವರ ಕುಡಿಯುವ ನೀರಂತೆ ನೋಡಿ, ಎಷ್ಟು ತುಂಬ ಪ್ಯೂರ್ ಉಂಟಲ್ವಾ. ಹಾಗೆ ಇಲ್ಲಿ ಯಾರು ಬಂದಿದ್ದಾರೆ ನೋಡಿ, ಮಲ್ಲಿಯ ಅಮ್ಮ ಇವರು. ಹಾಯ್. ಸರಿ, ಅವಳ ಅಮ್ಮ ನೀರು ತಕೊಂಡು ಬರ್ತಾರೆ, ನಾವು ಹೀಗೆ ಹೋಗುವ. ಇಲ್ಲಿಯ ಮೇಲೆ ಇವರದ್ದು ಕೆರೆ ಉಂಟು, ಕೆರೆ ನೋಡುವ ಹೇಗಾಗಿದೆ ನೀರು ಅಂತ. ನನಗೆ ನೋಡಿ ಚಾರ್ಜ್ ಎಂತ ಸಹ ಇಲ್ಲ, ಮಣ್ಣು ಮಸಿಯಾಗಿದೆ, ಇಷ್ಟು ಸ್ವಲ್ಪ ಇರೋದು. ಆದರೂ ಕೂಡ ಕಂಟೆಂಟಿಗೆ ಮೋಸ ಮಾಡಬಾರ್ದು. ಹಾಗೆ ಇಲ್ಲಿಂದ ಆಗುದಿಲ್ಲಲ್ಲ. ಇಲ್ಲಿ ಇವರ ಕೆರೆಯಿಂದ ಬರುವ ನೀರಿದು. ಸರ್ಕಸ್ ಎಲ್ಲ ಮಾಡಿ ಹೋಗುದು ಈಗ ನಾವು. ನೋಡಿ, ಇದುವೇ ಮಲ್ಲಿಯವರ ಕೆರೆ. ಮಂಗಗಳುಂಟಾ, ಹಾರ್ತಾ ಉಂಟಲ್ಲಿ ಮೇಲೆ. ನೋಡಿ ಹೇಗೆ ಕಾಣ್ತಾ ಉಂಟು, ನೀರಿನ ಒಳಗೆ ಕಲ್ಲು ಕೂಡ ಕಾಣ್ತಾ ಉಂಟು. ಅಷ್ಟು ದೂರ ಉಂಟು, ಅಲ್ಲಿ ಸುರಂಗ ಉಂಟು ಕಾಣ್ತದೆ. ವಾವ್. ಇದು ತುಂಬ ಕತ್ತಲಾಗ್ತಾ ಬಂತು, ನಿಮಗೆ ಕಾಣ್ತಾ ಇರಬಹುದು. ಕ್ಲಾರಿಟಿ ಎಲ್ಲ ವಿಡಿಯೋದ್ದು ಕಡಿಮೆ ಆಗ್ತಾ ಇರಬಹುದು. ಹಾಗೆ ಇಲ್ಲಿ ಒಂದು ಸಣ್ಣ ಕೆರೆ ಬಾವಿ ಉಂಟು. ನಾನಿನ್ನು ಮನೆಗೆ ಹೋಗುದು, ಮನೆಗೆ ಹೋಗಿ ಸೀದಾ ಚಾರ್ಜ್ ಇಡಬೇಕು ಫೋನ್. ಒಂದು 20 ಸಲ ಆಯ್ತಾ ಅಂತಲ್ಲ ನಾನು ಜಪ ಮಾಡುದು. ಶಬ್ದ ಕೇಳಿ ಅಂತೆ, ಇರಿಂಟಿ ಅಂತ ಹೇಳುದು ನಾವು ಅದಕ್ಕೆ, ಆ ಕೀಟಕ್ಕೆ. ಎಲ್ಲ ಮಂಜು ಮುಸುಕಿದ ಹಾಗೆ ಉಂಟು ವಾತಾವರಣ. ಸರಿ, ನಾನು ಹೊರಡುದು ಇನ್ನು. ಬಾಯ್ ಬಾಯ್. ಮಲ್ಲಿಯ ಮನೆ ಇದು, ಅವರ ಅಲ್ಲಿ ಕೆಳಗೆ ತೋಟದಿಂದಾಗಿ ಬಂದು ಇವರ ಮನೆಯಿಂದಾಗಿ ಹೋಗುದು. ಆಗ ನಾವು ಹೋದದ್ದು ಅವರ ಮನೆಯಿಂದಲೇ ಮೇಲೆ ಒಂದು ದಾರಿ ಉಂಟು ಅಲ್ಲಿಂದ. ಅದು ಆ್ಯಕ್ಚುಲಿ ಕ್ಲಿಯರ್ ಸರಿಯಾದ ದಾರಿ ಅಂತ ಹೋದದ್ದು. ಅದಕ್ಕಿಂತ ಚಂದ ಇಲ್ಲಿಯೇ ಇತ್ತು, ಸುಮ್ಮನೆ ಹೋದದ್ದು. ಇಲ್ಲಿ ಹೀಗೆ JCB ಎಲ್ಲ ಬಂದು ಅವಸ್ಥೆ ಹಾಳಾಗಿದೆ ಅಲ್ಲ, ಹಾಗೆ. ನಾನು ಮನೆಗೆ ಹೋಗ್ತೇನೆ ಇವತ್ತು. ಬಹುಶಃ ಇಷ್ಟೇ ವಿಡಿಯೋ ಕಾಣ್ತದೆ. ನಾನು ವ್ಲಾಗ್ ಎಂತ ಮಾಡಲಿಲ್ಲ ಜಾಸ್ತಿ, ಅಂದರೆ ಇಡೀ ದಿವಸದ್ದು ದಿನಚರಿಯಲ್ಲಿ ಎಂತ ಇಲ್ಲ ಇವತ್ತು. ಹಾಗಾಗಿ ಎಂತೆಲ್ಲ ಮಾಡಿದ್ದೇನೆ ಅದನ್ನೀಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ. ನನಗೆ ಎಡಿಟ್ ಮಾಡುವ ವಿಚಾರ ತುಂಬ ಸುಲಭ, ಅಂದರೆ ಬೇಗ ಮಾಡಿ ಆಗ್ತದೆ. ಒಂದು ಎಂಥ ವಾಯ್ಸ್ ಓವರೆಲ್ಲ ಎಂತ ಕೊಡಲಿಕ್ಕಿಲ್ಲ, ಅಂದರೆ ಜಸ್ಟ್ ಎಡಿಟ್ ಟ್ರಿಮ್ ಎಲ್ಲ ಮಾಡೋದಂತ ಹೇಳಿ ಆದರೆ ಬೇಗ ಮಾಡಿ ಆಗ್ತದೆ. ಒಂದು 10 ನಿಮಿಷದೊಳಗೆ ಆಗ್ತದೆ, ಇಲ್ಲಾಂದರೆ ಸ್ವಲ್ಪ ಬಟ್ ಅರ್ಧ ಗಂಟೆ ಒಳಗೆ ಎಂತಾದರೂ ಮಾಡಿ ಮುಗಿಸ್ತೇನೆ. ಅದು ಸ್ವಲ್ಪ ಬೇಗ ಮಾಡಬೇಕು ನನಗೆ, ಹಾಗೆ. ನಮ್ಮ ಮನೆಯಲ್ಲಿ ಕೂಡ ನೋಡಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸಣ್ಣ ವಿಡಿಯೋ ಅಂತ ಅಂದುಕೊಳ್ತೇನೆ, ಸ್ವಲ್ಪವೇ ಇರೋದು, ಜಾಸ್ತಿ ಅಂತ ಇಲ್ಲ. ಆದರೆ ತುಂಬ ಚಂದ, ನಮಗಂತೂ ತುಂಬ ಖುಷಿ ಆಯಿತು. ಹಾಗೆ ನಿಮಗೆ ಕೂಡ ಈ ಪ್ರಕೃತಿ ಸೌಂದರ್ಯ ಎಲ್ಲ ನೋಡಿ ತುಂಬ ಖುಷಿಯಾಗಿರ್ತದೆ ಅಂತ ಭಾವಿಸ್ತೇನೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.